ಹಂಗಾಗಿ ಇವತ್ತು ಕೇವಲ ನೋಡಿದಂಥ ಟೈಮಲ್ಲಿ ಇವತ್ತು ಅನೇಕ ಲಾ ಆ್ಯಂಡ್ ಆರ್ಡರ್ಸ್ ಫೇಲ್ಯೂರ್ ಆದಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇಂಥ ಕಾರ್ಯಕ್ರಮ ಏನು ಮಾಡ್ತಾಯಿದ್ವೋ ಇವತ್ತು ಒಂದು ಉದಾಹರಣೆ ಅಂದ್ರೇ ಇವತ್ತು ಮೊನ್ನೆ ನಡೆದಂಥ ಘಟನೆ ವಿಚಾರವನ್ನು ಕೂಡ ಹಿಡ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ಇವತ್ತು SIT ಆಗ್ತಾ ಇದು CID ತನಿಖೆ ಆಗ್ತಾಯಿದೆ. ತನಿಖೆ ಆಗೋಂಥ ಟೈಮಲ್ಲಿ ಕೂಡ ನಾನು ಪೊಲೀಸರು ಒಂದು ರೀತಿ ವೈಫಲ್ಯ ಬಗ್ಗೆ ಕೂಡ ತಿಳಿಸ್ಬೇಕಾಗಿದೆ. ಯಾಕಂದರೆ ಇವತ್ತು ಯಾವುದನ್ನಾಗಲಿ ಸ್ಥಳ ಮಾಜರ್ ಮಾಡಬೇಕಂದ್ರೆಗಿನ ಇವತ್ತು ನಾವು ಅನೇಕ ಘಟನೆಗಳು ನೋಡಿದ್ವಿ. ಎಲ್ಲೇ ಒಂದು ಕಡೆ ಕೊಲೆ ಆಗುತ್ತೆ, ಕೊಲೆ ಆದಂಥ ಟೈಮಲ್ಲಿ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದಂಥ ಟೈಮಲ್ಲಿ ಫೈರಿಂಗ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಇವೆಲ್ಲ ನೋಡಿದಂಥ ಟೈಮಲ್ಲಿ ಅದೆಲ್ಲ ಕೂಡ 24 ತಾಸು ಒಳಗಡೆ ಅದನ್ನು ಮಾಜರ್ ಮಾಡಬೇಕಾಗುತ್ತೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಅದು ಅಕಸ್ಮಿತವಾಗಿ 24 ತಾಸು ಒಳಗಡೆ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಕನ ಪಂಚನಾಮ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಏನು ಮಾಡಬೇಕಾಗಿದೆ, ಅಲ್ಲಿ ಕೆಲವೊಂದು ಯಾರು ಕೂಡ ಅಡ್ಡಾಡಲಾರ್ದಂತೆ ಒಂದು ಬೌಂಡ್ರಿ ಫಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಯಾರನ್ನು ಅಡ್ಡಾಡಿದಂಥ ಟೈಮಲ್ಲಿ ಗುಂಡು ಆರಿಸಿದ ಗುಂಡುಗಳನ್ನು ಯಾರನ್ನು ಜೋಬಲ್ಲಿ ಹಿಡ್ಕೊಂಡು ಹೋಗಿರ್ಬೋದು, ಯಾರನ್ನು ಸಿಕ್ಕಾಪಟ್ಟು ಎಷ್ಟು ದಿನ ಆದಮೇಲೆ ಇವರು ಪಂಚನಾಮ ಏನು ಮಾಜರ್ ಇನ್ಸ್ಪೆಕ್ಷನ್ ಮಾಡ್ತಾರೆ 5 ದಿನ ಆದಮೇಲೆ 5 ದಿನ ಆದಮೇಲೆ ಏನು ಸಿಗ್ತಾವೆ ಇವರಿಗೆ. 5 ದಿನ ಆದಮೇಲೆ ಎಲ್ಲರೂ ಕೂಡ ಅಡ್ಡಾಡಿರ್ತಾರೆ. 5 ದಿನ ಆದಮೇಲೆ ಎಲ್ಲ ಕೂಡ ಗುಂಡುಗಳು ಕೂಡ ಅವರೇ ಆರಿಸ್ಕೊಂಡು ಹೋಗಿರ್ಬೋದು. ಎಷ್ಟೆಷ್ಟು ಅಂದರೆ ಕನಿಷ್ಠ ಕಾಮನ್ ಸೆನ್ಸ್ ಅಂದರೆ ಪೊಲೀಸರನ್ನಾಗಲಿ ಈ ರೀತಿ ಮಾಜರ್ ಮಾಡಬೇಕಾಗಿದೆ, ಈ ರೀತಿ ಪಂಚನಾಮವನ್ನು ಮಾಡಬೇಕಾಗಿದೆ. ಯಾವತ್ತನ ಒಂದು ಸಾರಿ ಡೆತ್ ಆದ ಪ್ಲೇಸ್ನ ಮಾರ್ಕ್ ಮಾಡಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಗುಂಡಾರಿಸಿದವರು ಯಾರು ಸಾರ್ವಜನಿಕರು ಅಡ್ಡಾಡ್ಲಾರ್ದಂತ ಅವೆಲ್ಲ ಮಾಡಬೇಕಾಯಿತು. ಯಾಕಂದರೆ ಇವತ್ತು ಸರ್ಕಾರದಲ್ಲಿ ಅವರು ಮೇಲುಗಡೆ ಅಲ್ಲಿ ಸರ್ಕಾರದಲ್ಲಿ ಅವ್ರಿಗೆ ಒಂದು ರೀತಿ ಪ್ರೋತ್ಸಾಹ ಇರೋ ಕಾರಣ ಇದೆಲ್ಲ ಕೂಡ ನೆಗ್ಲೆಕ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದ್ರೆ 5 ದಿನ ಆದಮೇಲೆ ಇವತ್ತು ಪಂಚನಾಮ ಮಾಡೋಂಥ ಕೆಲಸ, ಮಾಜರ್ ಮಾಡೋಂಥ ಕೆಲಸ, ಅನೇಕ ಲೋಪಗಳು ಕೂಡ ಇದ್ದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ನಾವು ತೊಗೊಂಡಿದ್ವಿ. ಏನಂದರೆ 17ನೇ ತಾರೀಕಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಏನು ಫೇಲ್ಯೂರ್ಸ್ ಆಗಿದೆನೋ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡದಾದಂಥ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಎಲ್ಲ ಕಾರ್ಯಕರ್ತರ ಮೇಲೆ, ಶಾಸಕರ ಮೇಲೆ, ಮಾಜಿ ಶಾಸಕರ ಮೇಲೆ, ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಾಲಿ ಶಾಸಕರ ಮೇಲೆ ಇವತ್ತು ಗನ್ನುಗಳು ಇಟ್ಕೊಂಡು ಬುಲೆಟ್ ಹಾರಿಸ್ತಾರೆ ಅವ್ರ ಮನೆ ಮೇಲೆ ಅಂದ್ರಿಗಿನ ಇವತ್ತು ಲಾ ಆ್ಯಂಡ್ ಆರ್ಡರ್ ಹೆಂಗೆ ಯಾವ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ ಅಂತ ವಿಚಾರವನ್ನು ಇಟ್ಕೊಂಡು ಟೋಟಲ್ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಎರಡೂ ಸೇರಿ ಇವತ್ತು ನಮ್ಮ NDA ಇರೋ ಕಾರಣ ಇಬ್ಬರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಸಾಹೇಬರು ಕೂಡ ಅವರು ಬರ್ತಾ ಇದ್ದಾರೆ. ಅವ್ರ ಹತ್ರ ಕೂಡ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ದಾರೆ. ಅವರು ಕೂಡ ಈ ಸಮಾವೇಶಕ್ಕೆ ಬರುವಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ನಾನು ಮುಗಿಸ್ಬಿಡ್ತೇನೆ ಇಲ್ಲ, ನಮ್ಮ ಅಣ್ಣವರು ನಮ್ಮ ಮೀನಲ್ಲಿ ತಾಯಣ್ಣವರು ಹಂಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ವಿಚಾರ ಇಟ್ಕೊಂಡು, ಇಲ್ಲಿ ನಡೀತಾ ಇರುವಂಥ ಏನು ಇವತ್ತು ಡ್ರಗ್ಸು ಮಾರಾಟ ವಿಚಾರವನ್ನು ಇಟ್ಕೊಂಡು, ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು, ಇಸ್ಪೇಟಲ್ಲಿ ಇವತ್ತು ಕ್ಲಬ್ಗಳು ಏನು ನಡೀತಾ ಇದ್ದಾವೋ, ಆನ್ಲೈನ್ ತಪ್ಪು ದಾರಿಯಲ್ಲಿ ಏನು ನಡೀತಾ ಇದೆಯೋ, ಇವತ್ತು ನನಗೆ ನಿನ್ನೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಮ್ಲೋರೆ ನಿಮಗೆ ಗಾಂಜಾ ಬೇಕಂತ ಹೇಳಿದ್ರಿಗಿನ ಯಾರನ್ನ ಫೋನ್ ಮಾಡಿದ್ರೆ ಈ ಸ್ಥಳಕ್ಕೆ ಬಾ ಅಂತಾರೆ, ಆ ಸ್ಥಳಕ್ಕೆ ಬಂದರೆ ಗಾಂಜಾ ಕೊಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಹಂಗಾಗಿ ಇವತ್ತು ಮಟಕನ ಎಲ್ಲ ಕೂಡ ಆನ್ಲೈನಲ್ಲಿ ನಡೀತಾ ಇದ್ದಾವೆ. ಇವತ್ತು ಆನ್ಲೈನಲ್ಲಿ ಮಾಡೋಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿಗೆ ಏನು ಸೆಕ್ಷನ್ಗಳು ಆಗ್ತಾಯಿದ್ದಾರೆ ಅಂದ್ರಿಗಿನ ಕೇವಲ ಅಂದರೆ ಸುಮ್ಮನೆ ಸೆಕ್ಷನ್ಗಳು ಹಾಕೋದು ಅಂದರೆ 27/NDPS ಅಂತೇಳಿ ಒಂದು ಕಾನೂನು ಪ್ರಕಾರ ಕೇಸ್ ಆಗ್ತಾ ಇದ್ದಾರಾಗಲಿ, ಯಾರು ಪೆಡ್ಲರ್ ಯಾರಿದ್ದಾರೆ ಅವ್ನ ಇನ್ವೆಸ್ಟಿಗೇಷನ್ ಅಂತೇಳಿ ಯಾರೂ ಮಾಡ್ತಾ ಇಲ್ಲ. ಹಂಗಾಗಿ ಇವೆಲ್ಲವನ್ನು ಇಟ್ಕೊಂಡು ಸಮಾವೇಶ ಮಾಡಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತೊಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶ ಮಾಡೋಂಥ ಕೆಲಸ ಕೂಡ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.